ಒಂದು ವಾರದಲ್ಲಿ ರಸ್ತೆ ಗುಂಡಿ ಮುಚ್ಚುತ್ತಾರೆ ಅಂತ ಹೇಳಿ ಭರವಸೆ ಕೊಡ್ತಿದ್ದಾರೆ ನಟರಾಜ್ ಗೌಡ್ರು. ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಬಿಜೆಪಿ ಕ್ಷೇತ್ರಗಳಲ್ಲಿ ಸಾಧ್ಯ ಇಲ್ಲ. ನಾನು ಕುತಂತ್ರ, ರಸ್ತೆ ಗುಂಡಿಗಳನ್ನ ಮುಚ್ಚದೇ ಇರುವುದು ಸಹ ಕುತಂತ್ರ. ನಾನು ಬಿಜೆಪಿ ಕೇಳಿಸ್ಕೊಡ್ರಿ. ಅಲ್ಲಲ್ಲ, ನಿಮ್ಗೆ ಪ್ರಶ್ನೆ. ಹಂಗಾದ್ರೆ ಇವತ್ತು ಓಪನ್ ಚಾಲೆಂಜು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಒಂದು ವಾರದಲ್ಲಿ ಕಾಂಗ್ರೆಸ್ ಎಂಎಲ್ಎಗಳೆಲ್ಲಿದ್ದಾರೆ ಅಲ್ಲೆಲ್ಲಾ ಕೂಡ ರಸ್ತೆ ಗುಂಡಿ ಕ್ಲೋಸ್ ಆಗುತ್ತೆ. ಹೌದು, ಹೇಳಿದ್ದಾರೆ ನಟರಾಜ್ ಗೌಡ್ರು ಹೇಳಿದ್ದಾರೆ. ಬಿಜೆಪಿ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ಬೇಕಲ್ವಾ? ಬಿಜೆಪಿ ಕ್ಷೇತ್ರದ ಕಾರ್ಯಕರ್ತರನ್ನೊಬ್ರು ನಾನು ವಿಚಾರಿಸಿದೆ, ಏನಪ್ಪಾ ಫಂಡ್ ಬಂದಿದೆ ಆಗ್ಬಿಡುತ್ತಾ? ಆಗಲ್ಲ. ಯಾಕಾಗಲ್ಲ? ಗುಂಡಿ ಮುಚ್ಚಿಬಿಟ್ರೆ ಕ್ರೆಡಿಟ್ ಕಾಂಗ್ರೆಸ್ನವ್ರು ತಗೊಂಡ್ಬಿಡ್ತಾರಲ್ಲ, ಡಿಕೆ ಶಿವಕುಮಾರ್ ತಗೊಂಡ್ಬಿಡ್ತಾರಲ್ಲ, ಅದಕ್ಕೆ ಮುಚ್ಚಲ್ಲ. ರಸ್ತೆ ಗುಂಡಿಗಳಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಟೆಕ್ಕಿ ಹೇಳಿದ್ದಾರೆ ಅಂತ ಸಾಮಾನ್ಯ ಮನುಷ್ಯ ಹೇಳಿದ್ರೆ ಅಂತ ನೀವೇ ಹೇಳಿದ್ರಿ. ಅಂದ್ರೆ ನಾನೊಂದು ಇವತ್ತು ಬಂದಿರೋ ಆರ್ಟಿಕಲ್ ನೋಡಿಸ್ತೀನಿ. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ವರೆಗೂ ಟ್ರಾಫಿಕ್ ಪೊಲೀಸ್ನವರು 50% ಕಡಿತದಲ್ಲಿ 144 ಕೋಟಿನ ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ನಮಗೆ ಫೈನ್ ಹಾಕಿದ್ದಾರೆ, ಸಾಮಾನ್ಯ ಜನಕ್ಕೆ ಫೈನ್ ಹಾಕಿದ್ದಾರೆ, ಸಂಗ್ರಹ ಮಾಡಿ ಅದು 50% ಅಲ್ಲಿ. ಆದ್ರೆ ನಾವು ನಮ್ಮ ರಸ್ತೆ ಗುಂಡಿಗಳಿಂದ ಆಗಿರುವಂತಹ ಅನಾಹುತಗಳಿಗೆ ನಮಗೆ ಎಷ್ಟು ಫೈನ್ ಇದು ಕೊಡ್ತೀರಾ, ಕಂಪನ್ಸೇಷನ್ ಕೊಡ್ತೀರಾ? ಈ ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಾ? ಲೂಟಿ ಒಂದ್ ಕಡೆ, ಎಲ್ಲಾ ಕಡೆಯಿಂದ ಲೂಟಿ ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಆದಾಗ ನಮ್ಮ ಕಾರ್ಗಳಿಗಾಗಲಿ ಬೈಕ್ಗಳಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ತೀವಿ, ರೋಡ್ ಟ್ಯಾಕ್ಸ್ ಅನ್ನು ಕಟ್ತೀವಿ, ಟಿಪಿ ಕಟ್ತೀವಿ. ಅಂದ್ರೆ ಎಲ್ಲೋ ಬಡಗಳು ಟಿಪಿ ಕಟ್ತವೆ. ಆದ್ರೂ ಸಹ ರಸ್ತೆಗಳನ್ನು ಸರಿಯಾಗಿ ನೀವು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಈ ಸರ್ಕಾರಗಳು ಇದ್ರು ಏನು ಸತ್ರು ಏನು, ಕೊಟ್ಬಿಡಿ, ನಮ್ಗೆ ಕೊಡಿ, ನಮ್ಮ ರಸ್ತೆಗಳನ್ನು ನಮ್ಗೆ ಕೊಡಿ, ನಾವೇ ಅಭಿವೃದ್ಧಿ ಬಿಜೆಪಿ ಎಂಎಲ್ಎ ಇರೋ ಯಾವ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅದನ್ನ ಎಕ್ಸಾಂಪಲ್ ಕೊಡಿ. ಎಲ್ಲಾ ಕಡೆ ಆಗ್ತಿದೆ ಅಲ್ಲ ಮೇಡಮ್, ಎಲ್ಲಾ ಕಡೆ ಆಗ್ತಿದೆ. ಒಂದು ಉದಾಹರಣೆ ಕೊಡಿ. ಒಂದ್ ನಿಮಿಷ. ಆ ಸರ್ವಜ್ಞ ನಗರ ಮತ್ತೆ ಪುಲ್ಕೇಶಿ ನಗರದಲ್ಲಿ ಬರೀ ಶಂಕುಸ್ಥಾಪನೆ ಒಂದು ಬ್ಯಾನರ್ ಬಿಟ್ರೆ ಏನಿಲ್ಲ. ಗಣೇಶ ಮೆರವಣಿಗೆ ಮಾಡ್ಬೇಕಾದ್ರೆ ಒಂದು ರೋಡ್ ಹಾಕಿದ್ರು. ಇವತ್ತು ಹೆಂಗಿದೆ ಅಂದ್ರೆ ಅದು ಸಗ್ದಿ ಕಟ್ಬಿಟ್ಟು ಗೋಡೆ ಕೊಡ್ತಂಗಿದೆ ಇವಾಗ. ಸ್ಮಿತಾ ಅವ್ರೆ, ನಟರಾಜ್ ಒಂದ್ ವೀಕ್ ಅಲ್ಲಿ ನಾವು ರಸ್ತೆ ಎಲ್ಲ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ ವೀಕ್ ಅಲ್ಲಿ ಅವ್ರ ರಸ್ತೆ ಗುಂಡಿ ಇಂಪ್ರೂವ್ ಮಾಡೋದು ಅದು ಒಂದ್ ಪಕ್ಕಕ್ಕೆ ಇಡೋಣ, ಅದು ಅವ್ರ ಹತ್ರ ಸಾಧ್ಯ ಆಗಲ್ಲ. ಇಲ್ಲಿಂದ ಈ ಜಯನಗರಿಂದ ಅಪ್ ಟು ಮಣಿಪಾಲ್ ರೋಡ್ಗೆ ಆಂಬುಲೆನ್ಸ್ ಗಳಿಗೆ ಹೋಗೋದಕ್ಕೆ ಅವ್ರ ಅವಕಾಶ ಮಾಡಿ ಕೊಟ್ಬಿಡ್ಲಿ, ಆಮೇಲೆ ನಾನು ಒಪ್ಕೋತೀನಿ. ಸೈಲ್ಸ್ ಬೋರ್ಡ್ ಸಿಗ್ನಲ್ ಇಂದ ಹಿಂಗೆ ಔಟರ್ ರಿಂಗ್ ರೋಡ್ ಹುಬ್ಳಿ ಇದು ಹೆಬ್ಬಾಳ್ ಬರ್ಬೇಕಾದ್ರೆ ಜೀವನ ಬೇಜಾರಾಗಿ ಹೋಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ. ಈ ಕಾಂಗ್ರೆಸ್ ಅವರು ದರಿದ್ರ ಸರ್ಕಾರದಿಂದ ಯಾವ್ದು ಆಗೋದಿಲ್ಲ, ಅಭಿವೃದ್ಧಿ ಮಾಡಕ್ಕೂ ಬರೋದಿಲ್ಲ, ಅಧಿಕಾರ. ಮೇಡಮ್, ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದೆ ಮೇಡಮ್. ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರು ಕಾಂಗ್ರೆಸ್ ಶಾಸಕರು ಇದಾರಲ್ಲ, ಅದೇ ಶಾಸಕರು ಇರೋ ಜಾಗದಲ್ಲಾಗ್ಲಿ ರೋಡ್ಗಳು ಎಷ್ಟು ಸರಿ ಇದೆ, ಗಾಡಿಗಳಿಗೆ ಟ್ಯಾಕ್ಸ್ ಮಾತ್ರ ಕರೆಕ್ಟ್ ಆಗಿ ಕಟ್ಟಬೇಕು. ಇವರಿಗೆ ಫೆಸಿಲಿಟಿಗಳು ಏನಕ್ಕೆ ಮೇಡಮ್ ಕೊಡ್ತಾ ಇಲ್ಲ ಇವರು? ಇದು ಏನು JCB ಅಂತ ಹೇಳ್ತೀವಿ ಪಕ್ಷ, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಇವರೆಲ್ಲ ಒಬ್ರಿಗೊಬ್ರು ಆರೋಪ ಹಾಕೋದೆ. ಅವ್ರ ಸರ್ಕಾರದಲ್ಲಿ ಅವ್ರು ಮಾಡ್ಲಿಲ್ಲ, ಈ ಸರ್ಕಾರದಲ್ಲಿ ಅವ್ರು ಮಾಡ್ಲಿಲ್ಲ. ಇಲ್ಲಿ ಹೇಳಿದ್ರಿ ಮೇಡಮ್, ಇವರಿಗೆ ಶಾಸಕರಿಗೆ ಮತ್ತೆ ಮಿನಿಸ್ಟರ್ಗಳಿಗೆ ಈ ರಸ್ತೆ ಗುಂಡಿ ಅನಾಹುತ ಆಗ್ತಾ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೆ ಜೀರೋ ಟ್ರಾಫಿಕ್, ಈಸಿಯಾಗಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ನಮ್ಮ ಪೀಣ್ಯ ಸೆಕೆಂಡ್ ಸ್ಟೇಜ್ ಆಗ್ಲಿ, ನಮ್ಮ ಟಾನಿ ರೋಡ್ ಅಲ್ಲಿ ನೋಡ್ತಾನೆ ಇದ್ದೀರಾ ಎಷ್ಟು ಅನಾಹುತ ಆಗ್ತಾ ಇದೆ, ಅಲ್ಲಿ ಎಷ್ಟು ಘಟನೆ ನಡೀತಾ ಇದೆ ಅಂದ್ಬಿಟ್ಟು. ಇಲ್ಲೇ ನಮ್ ತಾವ ಹಲವಾರು KRS ಪಕ್ಷ ಮೇಡಮ್, ಮುಂದಿನ ದಿನಗಳಲ್ಲಿ KRS ಪಕ್ಷ ಹೊಸ ಪಕ್ಷ ಬಂದೇ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಈಗ ನೀವು ಏನು ಉದ್ದಾರನೂ ಮಾಡಿಲ್ಲ, ಏನು ಇಲ್ಲ, ಸಾಲ ಎಷ್ಟು ಮಾಡಿದೀರಾ ಅದನ್ನ ಹೇಳಿ. ಸಾಲದ ಪ್ರಶ್ನೆ ಅಲ್ಲ, ಗುಂಡಿ ಪ್ರಶ್ನೆ. ರಿಜ್ವಾನ್ ಅವ್ರ ಕ್ಷೇತ್ರ ಇದೆಯಲ್ಲ, ಬನ್ನಿ ಆ ಫ್ಲೇವರ್ ಕೆಳಗಡೆ ಏನ್ ಹಳ್ಳ ಬಿದ್ದಿದೆ ಅಂದ್ರೆ ಸತತ 2 ವರ್ಷಗಳಿಂದ 5 ಸರಿ ಅಲ್ಲ 10 ಸರಿ ಟ್ಯಾಪ್ ಹಾಕಿದ್ದಾರೆ ಮೇಡಮ್. ಇವ್ರಿಗೆ ಹೇಳಿ ಕಾಂಗ್ರೆಸ್ ಶಾಸಕರಿಗೆ, ಯಾರಿ ಕ್ಷೇತ್ರ ಲಾವ್ಲಿ ರೋಡ್ ಜಸ್ಟ್ ಆಪೋಸಿಟ್ ಸ್ಟಾರ್ ಬಾಕ್ಸ್, ಇಲ್ಲಿ ದೊಡ್ಡ ಹೊಂಡ ಬಿದ್ದಿದೆ, ಅದನ್ನ ನೋಡಕ್ಕೆ. ಇಲ್ಲಿ ನಮ್ಮ ಬರೀ ಕೇರ್ ಮಾರ್ಕೆಟ್ ರೋಡ್ ನೋಡಿ, ಫುಲ್ ಗುಂಡಿ ಎಲ್ಲ ಮುಚ್ಚೋಗಿದೆ. ಹಾಗೆ ನಾವು ಎಲ್ಲ ಪ್ರತಿದಿನ ಓಡಾಡೋರು, ನಾವು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್, ಫಿಟ್ಸ್ ಪೇಷಂಟ್ ಇರೋದ್ರಿಂದ ಪ್ರತಿದಿನ ಓಡಾಡ್ತೀನಿ. ನಾನು ಓಡಾಡುವಾಗ ನಾನು ಬಸ್ಸೇ ಬಳಸಕ್ಕಾಗ್ತಾ ಇಲ್ಲ. ಬಸ್ಸಿಗೆ ಬಂದ್ರೆ ಒಂದು ಪ್ರತಿದಿನ 15 ನಿಮಿಷದ ಬರೋದು 1 ಅವರ್ ಟೈಮ್ ಹಿಡಿಯುತ್ತೆ. 15 ನಿಮಿಷದ 1 ಅವರ್. 1 ಅವರ್ ಟೈಮ್. ಯಾಕಂದ್ರೆ ಫುಲ್ ಬರೋರ್ಗೆ ನಾನು ಪ್ರತಿದಿನ ನಾನು ಹಾಸ್ಪಿಟ್ಲಿಗೆ ಬರಕ್ಕೆ ಅಂದ್ರೆ ನನಗೆ ಪ್ರತಿದಿನ ನಾನು ಬರ್ಲೇಬೇಕು. ಆಮೇಲೆ ಮತ್ತೆ ಪ್ರತಿದಿನ ತುಮಕೂರು ಟು ಬೆಂಗಳೂರು ಡೈಲಿ ಅಪಾಯಿಂಟ್ ಮಾಡ್ತೀನಿ. ಡೈಲಿ ಅಪಾಯಿಂಟ್ ಮಾಡುವಾಗ ಫುಲ್ ರೋಡ್ ಎಲ್ಲ ಟಾರ್ ಹಾಕ್ಬೇಕಂತಂದು ಫುಲ್ ಎಲ್ಲ ಅಗದು ಫುಲ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಾಗೆ ನಾವು ಒಂಚೂರು ಓಡಾಡಕ್ಕಾಗಂಗಿಲ್ಲ. ಹಿಂದೆ ಬಸ್ಸಿಗೆ ಹತ್ತೀವಿ, ಜಂಪ್ ಮಾಡ್ಬಿಟ್ಟು ನಾವು ಎಷ್ಟೋ ಸರಿ ಹೇಟು ಮಾಡ್ಕೊಂಡಿದ್ದೀನಿ, ಮತ್ತೆ ಕೈಕಾಲು ಹೇಟು ಆಗಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಳಿ
ದಯವಿಟ್ಟು ಆ ರಸ್ತೆನ ದಯವಿಟ್ಟು ಕ್ಲೀನ್ ಮಾಡಕ್ ಹೇಳಿ. ಸರಿ, ಯಾವುದೇ ಪೊಲಿಟಿಕಲ್ ಪಕ್ಷ ಬಂದರೂ ಕೂಡ ಭರವಸೆ ಕೊಡ್ತಾರೆ, ಬಟ್ ಈ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಅಂತ ಹೇಳಿ. ಬಟ್ ಒಂದು ವಾರದಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಭರವಸೆ ಕೊಡ್ತಿದ್ದಾರೆ. ಒಬ್ಬ ಜನಸಾಮಾನ್ಯರಾಗಿ ನಂಬಿಕೆ ಉಳಿದಿದ್ಯಾ? ಇಲ್ಲ, ಒಂದು ಚೂರು ಉಳಿದಿಲ್ಲ. ನಾವು ಜುಡಿಷಿಯಲ್ ಲೇಔಟ್ ತಲಗಟ್ಟಪುರದಿಂದ ಬಂದಿದೀವಿ. ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ವಿಐಪಿಗಳೇ, ಆಲ್ಮೋಸ್ಟ್ ಅಡ್ವೊಕೇಟ್ಸ್, ಜಡ್ಜ್ ಇವ್ರುಗಳೇ ಇರೋದು. ಅಂತ ಜಾಗದಲ್ಲೇ ಗುಂಡಿಗಳು ಜಾಸ್ತಿ ಆಗಿ ಪ್ರತಿಭಟನೆ ಮಾಡಿ ಮಕ್ಕಳೆಲ್ಲ ಕೂತ್ಕೊಂಡು ವೈರಲ್ ವಿಡಿಯೋ ಆದ ನಂತರ ಇವಾಗ 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಏನ್ ಮಾಡಿದ್ದಾರೆ ಅಂದ್ರೆ ಜಲ್ಲಿಕಲ್ಲು, ದೊಡ್ಡ ದೊಡ್ಡ ಕಲ್ಲುಗುಂಡು, ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ. ಅದು ಎಷ್ಟು ಸ್ಕಿಡ್ ಆಗ್ತಿದೆ, ಮತ್ತೆ ಜನಗಳು ಬೀಳ್ತಾ ಇದ್ದಾರೆ, ಇಂಜೂರ್ ಆಗ್ತಾ ಇದ್ದಾರೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಆಂಬುಲೆನ್ಸ್ ಬರೋದಕ್ಕೆ ಹಾಫ್ ಅನ್ ಅವರ್ ಲೇಟ್ ಆಗಿ ಬರ್ತಾ ಇದೆ. ಅಂದ್ರೆ ಅಷ್ಟು ಕಚಡ, ಅಂದ್ರೆ ಅಷ್ಟು ಕಳಪೆ. ಪ್ರೂಫ್ ಬಂದಿದ್ದೀನಿ ಮೇಡಮ್, ಇವತ್ತು ಬೆಳಿಗ್ಗೆ ತೆಗ್ದಿರೋ ಇದು ಫೋಟೋ ಜುಡಿಷಿಯಲ್ ಲೇಔಟ್ ಇಂದ ನಾವು ಬಂದಿರೋದು. ನಾವು ಇದುವರೆಗೂ ಮನೆಯಿಂದ ಆಚೆ ಬಂದಿಲ್ಲ, ಇದಕ್ಕೋಸ್ಕರ ಹಿಂಗ್ ಬರ್ಬೇಕಾಯ್ತು. ಹೀಗಾದ್ರೂ ಸರಿ ಆಗ್ಬೇಕು ತಾನೇ. ಟ್ರಾಫಿಕ್ ಇಂದ ನಾವ್ ಇಲ್ಲಿಂದ ಅಲ್ಲಿ ಬರೋದಕ್ಕೆ 2 ಅವರ್ಸ್ ಎಕ್ಸ್ಟ್ರಾ ಟೈಮ್ ತಗೊಂಡಿದೆ ನಮಗೆ. ನಮ್ಮ ದೇಶದಲ್ಲಿ ಕೇವಲ ಹಿಂದೂ, ಮುಸಲ್ಮಾನ, ಪಾಕಿಸ್ತಾನ ಇದ್ರ ಮೇಲೆ ನಡೀತದೆ ವಿನ ದೇಶದಲ್ಲಿ ಅಭಿವೃದ್ಧಿತ ಯಾರು ಕೊಂಡೊಯ್ಯೋಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈಗ ನಾನು ನೋಡ್ತಾ ಇದ್ದ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ರು 40% ಅಂತ ಇದ್ರಲ್ಲಪ್ಪ, ನೀವು 60% ಇದು ಮಾಡ್ತಾ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ? ಯಾವ ಕಡೆ ಹೋಗ್ತಾ ಇದೆ? ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ಎಲ್ಲಾ ಪಾರ್ಟಿಗಳಿಗೆ, ಅವ್ರ ಮೇಲೆ ಇವ್ರ ಮೇಲೆ ಅವರು. ನಾನು ಸಾಮಾನ್ಯ ನಾಗರಿಕ, ಪ್ರಾಮಿಸ್, ನಾನು ಯಾವುದೇ ಪಾರ್ಟಿ ಬರ, ನಾನು ಒಬ್ಬ ಕನ್ನಡ ನಿರೂಪಕ. ಆಕ್ಚುಲಿ ನಾನು ಬಂದು ನಿಮ್ಮ ಒಂದು ಡಿಬೇಟ್ ನ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ. ನೀವು ಇಷ್ಟು ಸ್ಪಷ್ಟವಾಗಿ ಸಕ್ಕದಾಗಿ ಮಾತಾಡ್ತೀರಾ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರೋಗ್ರಾಮ್ ಗಮನಿಸಬೇಕಂತ ಹೇಳಿ ಬಂದಿದ್ದೀನಿ. ನಿಜವಾಗ್ಲೂ ನಮ್ಮ ದೇಶವನ್ನ ಕೊಂಡೊಯ್ಯಲಿಕ್ಕೆ ಯಾವ ರೀತಿ ಸಹಕಾರವನ್ನು ನೀಡಬೇಕು, ದಯವಿಟ್ಟು ಯಾವುದೇ ಪಾರ್ಟಿ ಇರಲಿ. ಕಾಂಗ್ರೆಸ್ ಚೆನ್ನಾಗಿ ಮಾಡ್ತಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ಆಮ್ ಆದ್ಮಿ ಮಾಡ್ತಾ ಆಮ್ ಆದ್ಮಿ ಮಾಡ್ತೀವಿ. ಬಿಜೆಪಿ ಅವ್ರು ಮಾಡ್ತಾ, ನಾನೊಬ್ಬ ಮುಸಲ್ಮಾನಾಗಿ ಹೇಳ್ತಾ ಇದ್ದೀನಿ, ಬಿಜೆಪಿ ಅವರು ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮ್ಮ ತಾಯಿ ಸೊತ್ತಾಗ್ಲೂ ನಾವು ಎಲ್ಲ ಇಡೀ ಮುಸ್ಲಿಂ ಸಮುದಾಯ ಇರ್ತೀವಿ. ಈ ಹಿಂದೆ 2019ರಿಂದ 23 ತನಕ ಏನು ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇದ್ದಾಗ 6768 ಕೋಟಿ ಗುಂಡಿಗೆ ಮುಚ್ಚಕ್ಕಾಗಿ ಹಣ ಬಿಡುಗಡೆ ಆಯ್ತು. ಎಲ್ಲಿ ಮೇಡಮ್ ಗುಂಡಿ ಮುಚ್ಚಿದ್ದಾರೆ? ಎಲ್ಲಿ ಗುಂಡಿ ಮುಚ್ಚಿದೆ? ಎಲ್ಲೂ ಆಯ್ತು? 6768 ಕೋಟಿ ದುಡ್ಡು ಎಲ್ಲೂ ಆಯ್ತು? ಇದೇ ಈಗ ನಿನ್ನೆ ಒಂದು IT ಕಂಪನಿಯವರು ಒಂದು ಇದು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಒಬ್ಬ ಬ್ಲಾಕ್ ಕಂಪನಿಯವರು, ನಾವು ಇದೇ ತರ ಮಾಡಿದ್ರೆ ಬೇರೆ ಕಡೆ ಬ್ಲಾಕ್ ಕಂಪನಿ, IT ಕಂಪನಿಯವರು. ಮೇಡಮ್, ಇದೇ ವಿಚಾರಕ್ಕೆ ನಾನು ಹೇಳ್ತೀನಿ, ಹೈಕೋರ್ಟ್ ಚಿಮಾನೆ ಹಾಕಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಅಂತ ಬಿಟ್ಟು IT ಕಂಪನಿಗಳು ಕೂಡ, ಇದು ಒಂದು ನಿಮಿಷ, IT ಕಂಪನಿಗಳವರು ಕೂಡ ಹೇಳಿದ್ರು ಇದೇ ತರ ಮುಂದುವರೆದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತ. IT ಕಂಪನಿಗಳು, ಒಬ್ಬ ಟ್ರಾಫಿಕ್ ಅಲ್ಲಿ IT ಕಂಪನಿಯವರು ಅಲ್ಲ ಬಿಜೆಪಿ ಇರ್ತಾನು ಹೇಳಿದ್ರು. ಅಲ್ಲ, ನಿಮ್ಗೆ ಪ್ರಶ್ನೆ, ಬಿಜೆಪಿ ಸರ್ಕಾರ ಇರ್ತಾನು ಕೂಡ ಸಮಸ್ಯೆ ಇತ್ತು, ಕಾಂಗ್ರೆಸ್ ಬಂದ್ಮೇಲೂ ಕೂಡ ಸಮಸ್ಯೆ ಇದೆ, ವ್ಯತ್ಯಾಸ ಎಲ್ಲ ಬಂತು. ಏನ್ ಗೊತ್ತಾ ಮೇಡಮ್, ಅವ್ರು ಮಾಡಿರೋ ಅನಾಚಾರನ ಇವತ್ತು ನಾವು ಅನುಭವ. 2.5 ವರ್ಷ ಬೇಕಾ ಮೇಡಮ್? ಲಕ್ಷಾಂತರ ಕೋಟಿ ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ. ಗುತ್ತಿಗೆದಾರರಿಗೆ ಹಣ ಕೊಡ್ತಾರೆ, ನೇಣು ಹಾಕೊಂಡು ಸತ್ತೋಗ್ಬಿಟ್ರು. ಎಷ್ಟೋ ಜನ ಗುತ್ತಿಗೆದಾರ ನೇಣು ಹಾಕೊಂಡು ಸತ್ತೋಗ್ಬಿಟ್ರು. ಕೆಂಪೇನ್ ಅವರು ಸ್ಟ್ರೈಕ್ ಮಾಡಿದ್ರು ವಿಧಾನಸೌಧ ಮುಂದೆ. ಎಲ್ಲಿ ಮೇಡಮ್ ಯಾವ ನೈತಿಕತೆ ಅಂತ ಆರೋಪ ಮಾಡಿದ್ರು. ಇವ್ರೇನ್ ಕೆಂಪಣ್ಣ ಅವ್ರ ಬಗ್ಗೆ ಹೇಳ್ತಾರಲ್ಲ ಮೇಡಮ್, ಅದೇ ಕೆಂಪಣ್ಣ ರೋಡ್ ಬಂದ್ಬಿಟ್ಟು 60% ಕಾಂಗ್ರೆಸ್ ಅವರು ತಿಂತಿದ್ದಾರೆ ಅಂತ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ರು. ಆಮೇಲೆ ಇವರು ಮಾತಾಡ್ತಿದ್ರೆ ಬಿಜೆಪಿ 40%, 40% ಅಂತ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು. ಬಿಜೆಪಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅಂತ. ಬಿಜೆಪಿ ಅವರು ರಸ್ತೆ ಗುಂಡಿಗಳಿಂದ ವಾಹನಗಳು ಹಾಳಾಯ್ತು ಅಂತ ಹೇಳ್ತೀರಾ? ಎಥನಾಲ್ ಮಿಕ್ಸಿಂಗ್ ಪೆಟ್ರೋಲ್ ಮಾರ್ತಿದ್ದೀರಲ್ಲ, ನಮ್ ಗಾಡಿಗಳು ಎಲ್ಲ ಮಿನಿಮಮ್ 10 ವರ್ಷ ಹಳೆ ಗಾಡಿಗಳು. ಸಪೋರ್ಟ್ ಇದೆಯಾ? ಇಲ್ಲ. ಆ ಎಥನಾಲ್ ಮಿಕ್ಸಿಂಗ್ ಪೆಟ್ರೋಲ್ ಹಾಕೋದ್ರಿಂದ ನಮ್ ಗಾಡಿಗಳು ಹಾಳಾಗ್ತಿದೆ. ಅದಕ್ಯಾರು ಹೊಣೆ? ನಿತಿನ್ ಗಡ್ಕರಿ ಅವ್ರ ಮಗನ್ ಬಿಸ್ನೆಸ್ ಉದ್ಧಾರ ಮಾಡಕ್ಕೋಸ್ಕರ ಇಡೀ ದೇಶದ ಜನರನ್ನ ಹಾಳು ಮಾಡ್ತಿದ್ದೀರಲ್ಲ, ಮನೆ ಹಾಳು ಮಾಡ್ತಿದ್ದೀರಲ್ಲ. ಬಿಜೆಪಿ ಅಂದ್ರೆ ಗುಂಡಿ ಇದ್ರೂ ಪರವಾಗಿಲ್ಲ, ಎಥನಾಲ್ ಮಿಕ್ಸ್ ಪೆಟ್ರೋಲ್ ಬೇಡ ಅಂತಿಲ್ಲ. ಗುಂಡಿ ಇದ್ರೂ ಪರವಾಗಿಲ್ಲ, ಎಥನಾಲ್ ಮಿಕ್ಸ್ ಪೆಟ್ರೋಲ್ ಬೇಡ ಅಂತಿದ್ದೀರಾ? ಮುಚ್ತಾರೆ, ನಮ್ ಸರ್ಕಾರದವ್ರು ಮುಚ್ತಾರೆ, ಹೇಳಿದ್ದಾರೆ. ಯಾವಾಗ ದುಡ್ಡು ರಿಲೀಸ್ ಆಗಿದ್ದಾರೆ ಮೇಡಮ್. ಯಾವ ರೋಡಲ್ಲಿ ಮುಚ್ಚಿದ್ದಾರೆ? ಡಿ ಗ್ರೂಪ್, ಅಂದ್ರಲ್ಲಿ ಡಿ ಗ್ರೂಪ್ ಹತ್ರ ಮುಟ್ತಾ ಇದ್ದಾರೆ, ಗುಂಡಿಗಳೆಲ್ಲ ಮುಟ್ತಾ ಇದ್ದಾರೆ, ಸುಂಕುತ್ಕಟ್ಟಲ್ಲಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಬರೀ ಬಿಜೆಪಿ ಅವ್ರು ಬರೀ ಪೊಳ್ಳು ಸುಳ್ಳು ಹೇಳ್ಕೊಂಡು ಮುಟ್ಟಾಲ ಮುಟ್ಟಾಲ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಕಾಮಗಾರಿ ನಡೀತಾ ಇದೆ. ನಾನು ಬೆಂಗಳೂರಿನ ನಾಗರಿಕ, ಪಕ್ಷ ಯಾವುದೇ ಇರಬಹುದು. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಸರ್ ಒಂದು ಆಪಾದನೆ ಮಾಡಿದ್ರು, ನಮ್ಮ ಸರ್ಕಾರ ಶಾಸಕರ ಕಡೆ ಎಲ್ಲ ಮುಚ್ಚಿದೀವಿ, ಬಿಜೆಪಿ ಇರೋ ಶಾಸಕರ ಕಡೆ ಮುಚ್ಚಿಲ್ಲ ಅಂತ ಅವ್ರು ಹೇಳಿಕೆ ಕೊಟ್ರು. ಈಗ ಯಾವ ಸರ್ಕಾರ ಇದೆ, ಅವರು ಶಾಸಕರು ಇರ್ತಕ್ಕಂಥ ಏರಿಯಾದಲ್ಲೇ ನಾನು ತೋರಿಸ್ತೀನಿ, ಪ್ರೂಫ್ ಸಮೇತ. ನೀವೇ ಬನ್ನಿ, ಅಲ್ಲಿ ಎಷ್ಟು ಗುಂಡೆಗಳಿದೆ ನೀವು ಲೆಕ್ಕ ಹಾಕೊಂಡು ಹೋಗ್ಬೇಕು. ಯಾವ ಏರಿಯಾ ಸರ್? ಸುಮಾರು ಏರಿಯಾ ಇದೆ. ಏರಿಯಾ ಬೇಡ, ಶಾಸಕರ ಹೆಸರು ಬೇಡ, ನಾನು ಗುಂಡೆ ಪ್ರೂಫ್ ಸಮೇತ ತೋರಿಸ್ತೀನಿ. ಬೆಂಗಳೂರು ಬಿಟ್ಟು ಹೋಗ್ತಿದೆ ಅಂದ್ಬಿಟ್ಟು ನೀವು ಇಲ್ಲಿ ನೋಡಬಹುದು. 1 ನಿಮಿಷ ಇದನ್ನ ತೋರಿಸಿ ಮೇಡಮ್. 3 ವರ್ಷಗಳಲ್ಲಿ 7,121 ಕೋಟಿ ಬಿಜೆಪಿ ಸರ್ಕಾರ ಸ್ಪೆಂಡ್ ಮಾಡಿತ್ತು ಪಾಟ್ ಹೋಲ್ ಮುಚ್ಚಕ್ಕೆ. 25,000ದಿಂದ 50,000 ಮುಚ್ಚಿದೀವಿ ಅಂತ ಹೇಳಿದ್ರು. ಸೊ ಬಿಜೆಪಿ
ಬಿಜೆಪಿ ಸರ್ಕಾರ ಅದೇ ಮಹಾದೇವಪುರದಲ್ಲಿ 1500 ಕೋಟಿ ಕೊಟ್ಟು ಪಾಟ್ವಾಲ್ ಮುಚ್ಚಿದೀವಿ ಅಂತ ಅವರು ರಿಪೋರ್ಟ್ ಇದೆ. ಅಂದ್ರೆ ಬಿಜೆಪಿ ಸರ್ಕಾರ ಆ ಮಟ್ಟಿಗೆ ನಾವು ಕೆಲಸ ಮಾಡಿದೀವಿ ಅಂತ ಏನು 40% ಕಮಿಷನ್ ತಗೋತು, ಅವತ್ತು ಹೈಕೋರ್ಟ್ ಅವರು ಚೀಮಾರಿ ಹಾಕಿ 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡ್ತು. ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೈಕೋರ್ಟ್ ಮಾನಿಟರ್ ಮಾಡಿರುತ್ತೆ.